ಗೌರಿಬಿದನೂರು ನಗರಕ್ಕೆ ಇಂದು ಭೇಟಿ ನೀಡಿದ ಜಿಲ್ಲಾಧಿಕಾರಿ ಜಿ ಪ್ರಭು ನಗರದ ಎಂಜಿ ರಸ್ತೆಯ ಅಭಿವೃದ್ಧಿಯ ಬಗ್ಗೆ ಪರಿಶೀಲನೆ ಮಾಡಿ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ನಿಯಮಾನುಸಾರವಾಗಿ ಅಭಿವೃದ್ಧಿ ಪಡಿಸಲಾಗುವುದು. ಸಾರ್ವಜನಿಕರ ಹಾಗೂ ನಗರದ ಅಭಿವೃದ್ಧಿ ಹಿತದೃಷ್ಟಿಯಿಂದ ರಸ್ತೆ ಅಭಿವೃದ್ಧಿ ಪಡಿಸುವುದು ಖಚಿತ ಎಂದು ಸ್ಪಷ್ಟಪಡಿಸಿದರು. ಎಂಜಿ ರಸ್ತೆಯ ಕಟ್ಟಡಗಳ ಮೂಲ ದಾಖಲೆ ಹಾಗೂ ಕಟ್ಟಡ ನಿರ್ಮಾಣದ ಸಂಪೂರ್ಣ ದಾಖಲೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಕೆಲವರಿಗೆ ತೊಂದರೆಯಾಗಬಹುದು, ಆದರೆ ನಗರದ ಅಭಿವೃದ್ಧಿ ಹಾಗೂ ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಶೀಘ್ರದಲ್ಲೇ ರಸ್ತೆ ಅಭಿವೃದ್ಧಿಯನ್ನು ಎಲ್ಲಾ ಇಲಾಖೆಗಳ ಸಹಕಾರ ಪಡೆದುಕೊಂಡು ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಇವತ್ತು ನಮ್ಮ ನ್ಯಾಷನಲ್ ಹೈವೇ ಏನು ಗೌರಿಬಿದನೂರಲ್ಲಿ ಹೋಗ್ತಾ ಇದೆ ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 50-60% ಕಾಮಗಾರಿಗಳಾಗ್ತಾ ಇದ್ದಾವೆ. ನಾಗರಿಕರೆಲ್ಲ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಾಮಗಾರಿನೂ ಕೂಡ ನಾವು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದೀವಿ. ಸೊ ನ್ಯಾಷನಲ್ ಹೈವೇ ಅವರಿಗೆ ನಿಗದಿತ ಸಮಯದಲ್ಲಿ ಕಾಮಗಾರಿ ಮಾಡಬೇಕು ಅನ್ನೋ ಸೂಚನೆ ಅವ್ರಿಗೂ ಕೂಡ ಇದೆ. ಅನುದಾನ ಬಳಸಬೇಕು ಅನ್ನೋ ಒಂದು ಸೂಚನೆ ಕೂಡ ಅವ್ರಿಗಿದೆ. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಲ್ಲಲ್ಲಿ ಒಂದಷ್ಟು ಸಮಸ್ಯೆಗಳಿರೋದು ನನ್ನ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೀನಿ. ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಆ ಸಂಬಂಧಪಟ್ಟ ಮಾಲೀಕರ ಜೊತೆ ಮಾತಾಡಿದ್ದೀವಿ. ಕಾನೂನುಬದ್ಧವಾದ ದಾಖಲೆಗಳನ್ನು ಅವರು ಹೊಂದಬೇಕಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ನಾಗರಿಕರ ಆರೋಗ್ಯ, ಅವರ ಜೀವ ರಕ್ಷಣೆ ಭಾಳ ಮುಖ್ಯ ಆಗುತ್ತೆ. ಅನೇಕ ಹಳೆಯ ಕಟ್ಟಡಗಳು, ವಾಸಕ್ಕೆ ಅಥವಾ ಉಪಯೋಗಕ್ಕೆ ಯೋಗ್ಯ ಇಲ್ಲದ ಕಟ್ಟಡಗಳು ಕೂಡ ಇಲ್ಲಿ ಅಲ್ಲಲ್ಲಿ ಬಂದಿದ್ದಾವೆ. ಆ ಎಲ್ಲ ಕಟ್ಟಡಗಳನ್ನು ಕೂಡ ನಾವು ಕಾನೂನುಬದ್ಧವಾಗಿ ನಮ್ಮ ನಗರಸಭೆ ಕಾಯ್ದೆ ಇವುಗಳ ಅಡಿನಲ್ಲಿ ಜನರ ಸುರಕ್ಷತೆಗಾಗಿ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದ್ರ ಬಗ್ಗೆನೂ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಎಂಜಿ ರಸ್ತೆಯ ಕಟ್ಟಡ ಮಾಲೀಕರು ಹಾಗೂ ಜಿಲ್ಲಾಧಿಕಾರಿಗಳ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಈಗಾಗಲೇ 60% ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಗತಿಯಲ್ಲಿದ್ದು, ನಿಗದಿತ ಸಮಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಆಸ್ತಿಗಳನ್ನು ರಕ್ಷಿಸಲು ಈಗಾಗಲೇ ನಾವುಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ದು, ನ್ಯಾಯಾಲಯದ ಆದೇಶವನ್ನು ಪಾಲಿಸುವುದಾಗಿ ಎಂಜಿ ರಸ್ತೆಯ ಕಟ್ಟಡ ಮಾಲೀಕರು ತಿಳಿಸಿದರು. ನ್ಯಾಯಾಲಯಕ್ಕೆ ನೀವುಗಳು ವೈಯಕ್ತಿಕವಾಗಿ ಹೋಗಿದ್ದೀರಿ, ಆದರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತಿದೆ. ನಿಮ್ಮ ಕಟ್ಟಡಗಳ ಮೂಲ ದಾಖಲೆಗಳು ಮುಖ್ಯವಾಗಿರುತ್ತದೆ ಎಂದು ಡಿಸಿ ತಿಳಿಸಿದರು. ನಾವಿದ್ರಲ್ಲಿ ಒಂದು ಅಡಿನೂ ಎಲ್ಲೂ ತಗೊಂಡೋಗಿಲ್ಲ. ನಾವು ಇಲ್ಲಿನ ನಾಗರಿಕರಿಗೆ, ಇಲ್ಲಿನ ನಗರದವರಿಗೆ ಮಾಡೋ ಅಂತದ್ದು ಮಾಡಿ ಅಂತ ಅಕ್ರಾಸ್ ದ ಕುತ್ಕೊಂಡು ಏನಿದೆ ಅನ್ನೋದು ಸರಿಯ ಅಂತದ್ದು ಹೇಳಿ. ಈಗಾಗಲೇ 90 ಭಾಗ ಎಲ್ಲ ಸಹಕಾರ ಮಾಡಿದ್ದಾರೆ. ನಮ್ಗಾಗಲೇ ಸಂಪೂರ್ಣ ಸಹಕಾರ ಮಾಡಿದ್ದಾರೆ. ಮಂಗಳವಾರ ಬೆಳಗ್ಗೆ ನಗರಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ನಗರದ ಸ್ವಚ್ಛತೆ ವೀಕ್ಷಿಸಿ ನಗರಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ಹಾಗೂ ಆಡಳಿತ ಸುಧಾರಣೆಗೆ ಹಾಗೂ ಜನಸ್ನೇಹಿ ಆಡಳಿತದ ದೃಷ್ಟಿಯಿಂದ ತಾಲೂಕುಗಳಿಗೆ ಭೇಟಿ ನೀಡಲಾಗುತ್ತಿದೆ ಎಂದ ಅವರು, ನಗರದ ರಸ್ತೆ, ಚರಂಡಿ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಲಾಗಿದ್ದು, ಸ್ವಚ್ಛತೆಗೆ ಹಾಗೂ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಹಾಗೂ ವೇಗವನ್ನು ನೀಡಲಾಗುವುದು ಎಂದರು. ಈ ಸ್ವತ್ತು ಅಭಿಯಾನ ನಗರದಲ್ಲಿ 21,000 ಆಸ್ತಿಗಳಿದ್ದು, ಇದರಲ್ಲಿ 10,000 ಆಸ್ತಿಗಳಿಗೆ ಈ ಸ್ವತ್ತು ಇಲ್ಲ. ಅವುಗಳಿಗೆ ಈ ಸ್ವತ್ತು ನೀಡಲು ಅಭಿಯಾನವನ್ನು ಪ್ರಾರಂಭಿಸಲಾಗುವುದು. ಈ ಅಭಿಯಾನವನ್ನು 4 ತಿಂಗಳಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಇದಾಗುತ್ತೆ. ಇದೆಲ್ಲದರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಈ ಸ್ವತ್ತು ಅಭಿಯಾನಕ್ಕೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. 21,000 ಆಸ್ತಿಗಳು ನಮ್ಮ ಗೌರಿಬಿದನೂರಿನಲ್ಲಿದೆ. ಅದರಲ್ಲಿ ಕನಿಷ್ಠ ಇನ್ನೂ ಒಂದು 10,000 ಆಸ್ತಿಗಳಿಗೆ ಈ ಸ್ವತ್ತು ಸಿಕ್ಕಿಲ್ಲ. ಅದರಲ್ಲಿ ಕನಿಷ್ಠ 8,000 ಸ್ವತ್ತುಗಳಿಗೆ ಈ ಸ್ವತ್ತು ಕೊಡುವಂಥ ಒಂದು ವಿಶೇಷ ಅಭಿಯಾನಕ್ಕೆ ನಾವು ಮುಂದಿನ ಒಂದು ವಾರದಲ್ಲಿ ಚಾಲನೆ ಕೊಡ್ತೀವಿ. ಇಡೀ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಈ ಸ್ವತ್ತು ಅಭಿಯಾನ ನಮ್ಮ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಪೌರಾಯುಕ್ತರಾಗಲಿ, ಎಲ್ಲ ಸಿಬ್ಬಂದಿ ವರ್ಗದವರು 1-1.5 ತಿಂಗಳ ಕಾಲ ವಿಶೇಷ ಅಭಿಯಾನ
ಯಾರೇ ನಾಗರಿಕರಿದ್ದರೂ ಕೂಡ ಈಗ ಸರ್ಕಾರನೂ ಕೂಡ ಖಾತೆಗಳನ್ನು ಕೊಡುವಂಥದ್ದನ್ನ ಭಾಳ ಸುಲಲಿತಗೊಳಿಸಿ ನಗರದ ವಸತಿ ನಿಲಯಗಳು, ಡಾಕ್ಟರ್ ಎಚ್.ಎನ್. ಉಪವಿಜ್ಞಾನ ಕೇಂದ್ರ, ತಾಲೂಕು ಕಚೇರಿ, ಇಡಗೂರು ತ್ಯಾಜ್ಯ ಸಂಸ್ಕರಣಾ ಘಟಕ, ಮರಳೂರು ಗ್ರಾಮಕ್ಕೆ ಮನೆಗಳ ಅಕ್ರಮ ಸಕ್ರಮದ ವಿಚಾರವಾಗಿ ಮಧುಗೆರೆ ನವಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಆರ್. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.